ಇವತ್ತು ಡೇಟ್ ಬಂದು ಇವತ್ತಿದೆ ಡೇಟು ಅಂದರೆ ಡಿಸೆಂಬರ್ 21 ಭಾನುವಾರ. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ನನ್ನ ಮಗಳಿಗೆ ಫಸ್ಟ್ ಟೈಮು ಪೋಲಿಯೋ ಡ್ರಾಪ್ಸ್ ಹಾಕೋಣ ಅಂತ ಹೊರಟಿದ್ದೀವಿ. ನಾನು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಸೋನು ನಿಂದಲ್ಲ ಅಪ್ಪ, ಪಾಪುದು. ನೀನೇನು ಕಷ್ಟ ರೆಡಿ ಆಗ್ತಿದ್ಯಾ? ಡೋರ್ ಓಪನ್ ಮಾಡಿ ಸರಿ. ಇದು ವಿಡಿಯೋ ಮಾಡ್ಬೇಕಾ? ಫಸ್ಟ್ ಟೈಮ್ ಡ್ರಾಪ್ಸ್ ಹಾಕ್ಸ್ತಿರೋದಲ್ವಾ? ಆಕ್ಚುಲಿ ಓಕೆ ಆಯ್ತು, ಸರಿ ಬಿಡು. ಬರೀ ನಮ್ಮ ಮಗಳಿಗೆ ಡ್ರಾಪ್ಸ್ ಆಗ್ತಿರೋದು ಅಷ್ಟೇ ಅಲ್ಲ, ಪ್ರತಿಯೊಬ್ರು ಮಕ್ಕಳಿಗೂ ಹಾಕಿಸ್ಲೇಬೇಕಂದ್ರೆ 5 ವರ್ಷದ ಒಳಗಿರೋ ಮಕ್ಕಳು ಎಲ್ಲರಿಗೂ ಡ್ರಾಪ್ಸ್ ಹಾಕಿಸ್ಲೇಬೇಕು. ಪೋಲಿಯೋ ಡ್ರಾಪ್ಸ್ ಕಂಪಲ್ಸರಿ. ಅದು ಒಳ್ಳೇದದು. ಸೊ ಇವತ್ತು ನಾವು ಈಗ ನಮ್ಮ KR ಪುರಂ MG ರೋಡ್ ಈ ಸುತ್ತಮುತ್ತ ನಮ್ಮ ಹಾಸನದಲ್ಲಿ, ನಾನು ಇದು ಹಾಸನ ಬಗ್ಗೆ ಹೇಳ್ತಾ ಇದ್ದು, KR ಪುರಂ MG ರೋಡ್ ಸುತ್ತಮುತ್ತ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಮಕ್ಕಳು, ಸೊ ಇವತ್ತು ಎಲ್ಲಿ ಪೋಲಿಯೋ ಡ್ರಾಪ್ಸ್ ಆಗ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬೇಗನೆ ಹೋಗಿ, ಇವತ್ತು ಕಂಪ್ಲೀಟ್ ಡೇ ಇರುತ್ತೆ. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಹೋಗಿ ಹಾಕ್ಸಿ, ಒಳ್ಳೇದದು. ಫಸ್ಟ್ ಇವಾಗ ನಾವು ಹೋಗ್ಬಿಟ್ಟು ಬರೋಣ. ಫಸ್ಟ್ ನಾವೀಗ ಹಾಕಿಸ್ಕೊಂಡು ಬರೋಣ. ಇದೇನಿದು ಫಸ್ಟ್ ತಗೋ ಇದನ್ನ. ಓಕೆ, ಇವಾಗ ಹೋಗ್ತಾ ಇದೀವಿ. ನನ್ನ ಮಗಳಿಗೆ ಫಸ್ಟ್ ಟೈಮ್ ಪೋಲಿಯೋ ಡ್ರಾಪ್ಸ್ ಹಾಕಿಸ್ತಾ ಇದೀವಿ. ಮಲಗಿದಾಳೆ. ಆಕ್ಚುಲಿ ಫಸ್ಟ್ ಟೈಮ್ 2 ವೀಲರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಓಕೆ, ನಮ್ಮ ಹಾಸನದಲ್ಲಿ, ನಮ್ಮ ಏರಿಯಾದಲ್ಲಿ ಎಲ್ಲಿ ಅಂತಂದ್ರೆ ರವೀಂದ್ರ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಡ್ರಾಪ್ಸ್ ಹಾಕಿಸ್ತಾ ಇರೋದು. ರೆಡಿನಾ? ಹೊರಡಮ್ಮ ತಾಯಿ, ಫಸ್ಟ್ ನೀನೇ ಕರ್ಕೊಂಡು ಹೋಗ್ಬೇಕಲ್ಲ. ನಿಧಾನಕ್ಕೆ ಹೋಗು. ಅಲ್ಲೇ ಡೋರ್ ಓಪನ್ ಇದಲ್ಲ. ಆ್ಯಕ್ಚುಲಿ ಇಲ್ಲೇ ಹಾಕಿದ್ದಾರೆ ನೋಡಿ, ಬರೆದಿದ್ದಾರೆ ವಿಶ್ವ ವಿಕಲಚೇತನ ದಿನ. ಸೊ ಹಾಗಾಗಿ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ತಾ ಇದ್ದಾರೆ. ಒಂದ್ಸಲ ನೀಟಾಗಿ ಓದ್ಕೊಬೇಡಿ ಇಲ್ಲಿ ಏನಿದೆ ಅಂತ. ಓಕೆ, ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡು ಬರ್ತೀವಿ. ಡ್ರಾಪ್ಸ್ ಹಾಕ್ಸ್ಕೊಂಡು ಹೊಡ್ತೀವಿ. ಫುಲ್ಲು ಕಹಿಯಾಗಿ ಮುಖ ಹಿಂಗ ಮಾಡ್ಕೊಂಡು. ಅವ್ಳು ಹುಟ್ಟಿದಾಗ ಒಂದು ಡ್ರಾಪ್ಸ್ ಕೊಟ್ಟಿದ್ರು, ಅದಕ್ಕೆ ಕೊಟ್ಟಾಗ್ಲಿ ಹಿಂಗೆ ಆಡೋಳು. ಹೌದು, ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಬಾ, ಮನೆಗೆ ಹೋಗಿ ವಿಡಿಯೋ ಮಾಡೋಣ. ಆಯ್ತು ಬಾ. ಸೊ ಈಗ ಜಸ್ಟ್ ಬೇಬಿ ಇಲ್ಲಿದ್ಯಾ? ಜಸ್ಟ್ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಕೊಂಡು ಬಂದ್ವಿ. ನನ್ನ ಮಗಳದ್ದು ಆಯ್ತು. ಅದೇ, ಸೊ ಇವಾಗ ನಿಮ್ಮ ಮಕ್ಳಿದ್ದು ಮಿಸ್ ಮಾಡಿದೆ. ಇಲ್ಲಿ ನೀನು ಹೇಳು, ಕಂಪ್ಲೀಟ್ ಮಾಡಿ. ಏನೇನು ಹೇಳ್ಬೇಕಂತ ಅನ್ಕೊಂಡಿದೆ ಹೇಳ್ಬಿಡು. ಮಧ್ಯದಲ್ಲಿ ಬಾಯಿ ಹಾಕೊಂಡು ಹೇಳು. ಅದೇ ನನ್ನ ಮಗಳದ್ದು ಆಯ್ತು. ಪ್ರತಿಯೊಬ್ರು ನೋಡು, ನೀ ಬೇಬಿ ನೀನೇ ಹೇಳು ಅಂತ ಹೇಳೋ ಇದೇ ಇಲ್ಲ. ಆಯ್ತು, ನಾನು ಹೇಳ್ಬಿಡ್ತೀನಿ. ಬೇಡ, ನಿನಗೆ ಹೇಳೋದೇ ಬೇಡ, ನಾನು ಹೇಳ್ತೀನಿ. ಪ್ರತಿಯೊಬ್ರು ಹೋಗಿ 5 ವರ್ಷದ ಒಳಗಿರೋ ಮಕ್ಕಳಿಗೆ ಹೋಗಿ ಹಾಕ್ಸಿ. ಯಾಕಂತ ಅಂದ್ರೆ ಆಕ್ಚುಲಿ ಫಸ್ಟ್ ಇರ್ಲಿಲ್ಲ ಅಂತ, ಇವಾಗ ಸ್ವಲ್ಪ ಫಸ್ಟ್ ಅಲ್ಲ, ಇವಾಗ ಇರ್ಲಿಲ್ಲ. ಫಸ್ಟ್ ಎಲ್ಲ ಇತ್ತು. ಇವಾಗ ಏನಕ್ಕೆ ಇರ್ಲಿಲ್ಲ ಅಂದ್ರೆ ಪೋಲಿಯೋ ಮುಕ್ತ ದೇಶ ಆಗಿತ್ತು. ಸೊ ಇವಾಗ ಏನೋ ಪಕ್ಕದ ದೇಶದಲ್ಲೇನೋ ಸ್ವಲ್ಪ ಏನೋ ಸ್ಟಾರ್ಟ್ ಆಗಿದೆ, ಪ್ರಾಬ್ಲಮ್ ಆಗಿದೆ ಅನ್ನೋಕ್ಕೋಸ್ಕರ ಏನದು ಜಾಗೃತಿ ಮೂಡ್ಸಕ್ಕೆ ಇವಾಗ ಅದೇ ಏನು ಫಸ್ಟೇ ಏನಂತಾರೆ ಪ್ರಿಸ್ಕ್ರಿಪ್ಷನ್ ಏನೋ ಹೇಳ್ತೀವಲ್ಲ, ಅದೇ ಸೊ ಹಾಗಿಸ್ತಾ ಇದ್ದಾರೆ. ಸೊ ನಾನು ಅದೇ ಹೇಳದ್ನಲ್ಲ, MG ರೋಡಲ್ಲಿ ಆಜಿಂಚಿನ್ಗಿರಿ ಚೌಟ್ರಿ ಏನಿದೆ ನೋಡಿ, ಅದ ಹಿಂಭಾಗದ ರೋಡಲ್ಲಿ ಇರೋ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ಪ್ರೈವೇಟ್ ಅಲ್ಲಿ ಕೆಲವರು ಹೇಳ್ತಾರೆ ಪ್ರೈವೇಟ್ ಅಲ್ಲಿ ಹಾಕಿಸ್ತಾ ಇದೀವಿ, ಮತ್ತೆ ಇವಾಗ ಇದೇನಕ್ಕೆ ಎಕ್ಸ್ಟ್ರಾ ಅಂತ ಕೇಳ್ತಾರೆ. ಇದು ಗೌರ್ಮೆಂಟ್ ಇಂದಾನೆ ಅಲರ್ಟ್ ಮಾಡೋದು. ಪ್ರತಿಯೊಬ್ರು 5 ವರ್ಷದ ಮಕ್ಕಳು ಇರೋ ಪ್ರತಿಯೊಬ್ಬರಿಗೂ ಅಷ್ಟೇ ಹಾಕಿಸ್ಲೇಬೇಕು. ಜ್ವರ ಅಂದ್ರೆ ಇದೆಲ್ಲ ಜಾಸ್ತಿ ಇದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡ್ಬಿಟ್ಟು ಹಾಕಿ. ಇಲ್ಲಾಂದ್ರೆ ಕಡಿಮೆ ನಾರ್ಮಲ್ ಶೀತ ಈ ತರ ಎಲ್ಲ ಇದ್ರೆ ಆರಾಮಾಗಿ ಹೋಗಿ ಹಾಕಿಸ್ಕೋಬಹುದು. ಮಿಸ್ ಮಾಡ್ದಲ್ಲ ಎಲ್ಲಾರು ಹೋಗಿ ಹಾಕ್ಸಿ. ಆಕ್ಚುಲಿ ತುಂಬಾ ಒಳ್ಳೇದು. ಇವಾಗ ನಾನು ಅದೇ ಪ್ರಶ್ನೆ ಕೇಳದೆ ಹೇಳತ್ತಾರೆ, ನಾವು ಪ್ರೈವೇಟ್ ಅಲ್ಲಿ ತೋರಿಸ್ತಾ ಇದೀವಿ ಪಾಪನ, ಅಲ್ಲೇ ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸ್ತಾ ಇದೀವಲ್ಲ, ಇದೆಲ್ಲ ಏನಕ್ಕೆ ಅಂತ ಹೇಳಿದೆ. ಸೊ ಬಟ್ ಇಲ್ಲ, ಎಲ್ಲರೂ ಹೇಳಿದ್ರು ಹಾಕ್ಸಿ, ಆಕ್ಚುಲಿ ಅದು ಒಳ್ಳೇದು ಅಂತ ಹೇಳಿದ್ರು. ಸೊ ಹಾಗಾಗಿ ಹಾಕಿಸ್ಕೊ ಬಂದಿದೀವಿ. ಅಕಸ್ಮಾತ್ ಇವತ್ತು ಯಾರು ಹಾಕ್ಸಕ್ ಆಗಿರಲ್ಲ, ಅವ್ರಿಗೆ ನಾಳೆ ನಡೀತೀನಿ 2 ಡೇಸ್ ಅಲ್ಲಿ ಅವ್ರು ನಾಳೆಯಿಂದ ಹೌದು, ಮನೆ ವಿಸಿಟ್ಸ್ ಏನೋ ಇದೆ ಅಂತೆ. ಸೊ ಇಲ್ಲಿ KR ಪುರಂ ವಿದ್ಯಾನಗರ KR ಪುರಂ MG ರೋಡ್ ಸೈಡ್ ಎಲ್ಲ ಅವ್ರು ಹೋಗಿ ಆಗ್ತಾರಂತೆ. ಮತ್ತೆ ಬರೀ ಇದೇ ಏರಿಯಾದಲ್ಲಿ ಇಲ್ಲ, ನಾನು ಹೇಳ್ತಾ ಇರೋದು ಎಲ್ಲ ಅವ್ರವ್ರ ಏರಿಯಾದಲ್ಲಿ ಒಂದೊಂದು ಸ್ಕೂಲ್ಸ್ ಅಥವಾ ಆತರ ಎಲ್ಲೆಲ್ಲಿ. ಇವಾಗ ನಿಮ್ಮ ಅಕ್ಕ ಎಲ್ಲ ಪ್ರೆಸಿಡೆನ್ಸಿ ಕಾಲೇಜ್ ಇದೆ ನೋಡಿ, ಮಲ್ನಾಡ್ ಕಾಲೇಜ್ ಸೈಡ್. ಸೊ ಅಲ್ಲೂ ಹಾಕ್ತಿದಾರಂತೆ. ಸೊ ವಿಚಾರಿಸ್ಕೊಂಡು ಹಾಕ್ಸಿ, ಒಳ್ಳೇದು. ಸೊ ಒಳ್ಳೇದನ್ನ ಬೇಗ ಹೇಳಬೇಕು ಅಂತ ಇವಾಗಲೇ ಪಟ್ಟಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದೀವಿ. ಬೇಗ ಹೋಗಿ ಹಾಕಿಸ್ಕೊಳ್ಳಿ. ಟಾಟಾ, ಬೈ ಬೈ. ಥ್ಯಾಂಕ್ ಯು ಸೋ ಮಚ್.